ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಯಾರೆಲ್ಲ ನೋಡಿದ್ರಿ? ಸೊ ಏನು ಅನ್ನಿಸ್ತು ನಿಮಗೆ? ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇತ್ತು ತಾನೇ. ಸೊ ನನಗೂ ಹಾಗೆ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಏನೋ ಒಂದು ಅಂದ್ಕೊಳ್ತಾ ಇದ್ದಾರೆ, ಬಟ್ ಇಲ್ಲಿ ಏನೋ ಒಂದು ಆಗ್ತಾ ಇದೆ. ಸೊ ಏನಂತ ಹೇಳ್ತೇನೆ ನಾನು. ನಾವು ಕರ್ನಾಟಕದ ಯಾರ್ಯಾರು ಬಿಗ್ ಬಾಸ್ ನೋಡ್ತಾರೋ, ಕರ್ನಾಟಕ ಅಂತ ಬೇಡ ಬಿಡಿ, ಯಾರ್ಯಾರು ಬಿಗ್ ಬಾಸ್ ನೋಡ್ತಾರೋ, ಯಾರ್ಯಾರು ಬಿಗ್ ಬಾಸನ್ನು ಫಾಲೋ ಮಾಡ್ತಾ ಇದ್ದಾರೋ, ಅದರಲ್ಲಿ 95% ಗಿಲ್ಲಿಗೆ ಸಪೋರ್ಟ್ ಮಾಡಿದರೆ, ಈ ಕಲರ್ಸ್ ಕನ್ನಡದವರು ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಕಳೆದ ಒಂದು 2, 3 ಅಲ್ಲ 4, 5 ವೀಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೇನೆ. ಬಟ್ ಇವತ್ತಿನ ಪ್ರೋಮೋ ನೋಡಿದಾಗ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಈ ಕಲರ್ಸ್ ಕನ್ನಡದವರಿಗೆ ಈ 2 ದೋಣಿ ಮೇಲೆ ಕಾಲಿಟ್ಟಂಗೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸೀಸನ್ನ ಮೊಟ್ಟ ಮೊದಲ ಚಪ್ಪಾಳೆ ಧ್ರುವಂತ್ ಅವರಿಗೆ ಅಂತ ಪೋಸ್ಟ್ ಹಾಕಿದ ಕಲರ್ಸ್ ಕನ್ನಡದವರು ಮರುದಿನ ನೋಡಿದಾಗ ಪೋಸ್ಟೇ ಚೇಂಜ್ ಆಗಿಬಿಟ್ಟಿದೆ. ವಾರದ ಚಪ್ಪಾಳೆ ಧ್ರುವಂತ್ ಅವರಿಗೆ ಅಂತ. ಆ ಎಲ್ಲ ಬದಲಾಯಿತು. ಓಕೆ, ಬಿಟ್ಬಿಡಿ. ಸೊ ಇಲ್ಲಿ ಬೆಳಿಗ್ಗೆ ಪ್ರೋಮೋ ಬಂತು. ಕಾವ್ಯ ಅವರು, ರಕ್ಷಿತಾ ಅವರು ಮತ್ತು ಧ್ರುವಂತ್ ಅವರು ಮಾತಾಡುವ ಒಂದು ಪ್ರೋಮೋ ಬಂತು ಜನರ ಜೊತೆ. ಸೊ ಮತ್ತೊಂದು ಪ್ರೋಮೋ ಹಾಕಿದ್ರು. ಧ್ರುವಂತ್ ಅವರು ಏನೋ ಮಾಡಿದ ರೀತಿಯಲ್ಲಿ, ಏನೋ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಜನರ ಜೊತೆ ಮಾತಾಡಿದ್ರು, ಚಾಲೆಂಜ್ ಆಗಿ ಮಾತಾಡಿದ್ರು ಅನ್ನೋ ರೀತಿಯಲ್ಲಿ. ರೇ ಬಿಗ್ ಬಾಸ್, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ಗೊತ್ತಾ, ಧ್ರುವಂತ್ ಅವರು ಒಬ್ಬರೇ ಹೋರಾಡಲಿಲ್ಲ ಕಲರ್ಸ್ ಕನ್ನಡ. ಅವರನ್ನು ನೀವು ಮೆರೆಸ್ತಾ ಇದ್ದೀರಾ. ಯಾವಾಗ ಅವರು ಹೋಗ್ತೇನೆ ಅಂತ ಹೇಳಿದ್ರು ಆವತ್ತುವರೆಗೂ, ಅದಕ್ಕಿಂತ ಒಂದು 2-3 ವಾರ ಆದಮೇಲೂ ಕೂಡ ಧ್ರುವಂತ್ ಅವರಿಗೆ ಅಷ್ಟು ಓಟ್ ಬೀಳ್ತಾ ಇರಲಿಲ್ಲ. ನಾವೇನು ಮೂರ್ಖರಂತ ಅಂದ್ಕೊಂಡಿದ್ದೀರಾ ನೀವು? ನೀವು ಏನು ಮಾಡಿದ್ರು ನಾವು ಸುಮ್ಮನೆ ಇರ್ತೇವೆ ಅಂತ. ಇದು ಹೆಂಗಾಗ್ತಾ ಇದೆ ಅಂದರೆ, ಈ ಕಲರ್ಸ್ ಕನ್ನಡದವರು ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ ಕರ್ನಾಟಕದ ಜನರಿಗೆ. ನೀವು ಏನು ಮಾಡ್ತೀರಾ ಮಾಡಿರಿ, ನಾವು ಏನು ನಿಮಗೆ ಹೆದರಲ್ಲ ಅಂತ. ನಾನು ಈ ಮೂಲಕ ಕರ್ನಾಟಕದ ಜನರ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಓಪನ್ ಚಾಲೆಂಜ್ ಆಗಿ ನಾವು ಸ್ವೀಕರಿಸಬೇಕು. ಯಾಕಂದರೆ ನಾನು ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡಿ, ಯಾರಿಗೂ ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಇಷ್ಟು ಒಂದು ಚೀಪ್ ಮೆಂಟಾಲಿಟಿ ತೋರಿಸ್ತಾ ಇರುವ ಕಲರ್ಸ್ ಕನ್ನಡಕ್ಕೆ ಮತ್ತು ಕನ್ನಡ ಬಿಗ್ ಬಾಸ್ ಮೇಕರ್ಸ್ಗೆ ನಾವು ಬುದ್ಧಿ ಕಲಿಸಲೇಬೇಕಿದೆ. ಯಾಕಂದರೆ ಅವರು ನಮ್ಮ ಕರ್ನಾಟಕದ ಜನರ ಪೇಷನ್ಸ್ ಲೆವೆಲನ್ನು ಚೆಕ್ ಮಾಡ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಅಥವಾ ಎಲ್ಲ ಕಡೆ ನೋಡಿದರೂ ಕೂಡ ಈ ಗಿಲ್ಲಿ ಅವರಿಗೆ ಸಪೋರ್ಟ್ ಆಗಿರ್ಬೋದು, ರಕ್ಷಿತಾ ಅವರಿಗೆ ಸಪೋರ್ಟ್ ಆಗಿರ್ಬೋದು. ನಂಬರ್ 1 ಗಿಲ್ಲಿ ಇದ್ದಾರೆ, ನಂಬರ್ 2 ರಕ್ಷಿತಾ ಇದ್ದಾರೆ, ನಂಬರ್ 3 ಅಶ್ವಿನಿ ಇದ್ದಾರೆ, ನಂಬರ್ 4 ಮ್ಯೂಟೆಂಟ್ ರಘು ಅಥವಾ ಕಾವ್ಯ ಇದ್ದಾರೆ, ನಂಬರ್ 5 ಧ್ರುವಂತ್ ಅವರಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಧನುಷ್ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮಾತು ನಾನು ಬೇರೆ ಹೇಳಬೇಕಿಲ್ಲ. ಯಾಕಂದರೆ ಧನುಷ್ ಅವರ ಒಂದು ಪಿ ಆರ್ಗಳು ಸ್ವಲ್ಪ ವರ್ಕ್ ಮಾಡಿದರು. ಧನುಷ್ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಫಸ್ಟು ಬಿಗ್ ಬಾಸ್ ನೋಡಿದಾಗ ಧನುಷ್ ಅವರು ಎಲ್ಲೋ ಒಂದು ಕಡೆ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಧನುಷ್ ಅವರು ಎಲ್ಲೋ ಕಾಣ್ತಾನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದರು. ಇಲ್ಲಿ ಅವರನ್ನು ಮತ್ತು ಕಾವ್ಯ ಅವರನ್ನು ಸಪ್ರೇಟ್ ಮಾಡುವ ಸುಪಾರಿ ತಗೊಂಡಂಗೆ ಕಾಣ್ತಾ ಇತ್ತು. ಸೊ ಅದೇ ಕಾಣ್ತಾ ಇತ್ತು. ಅವರು ಧನುಷ್ ಅವರು ಟಾಸ್ಕ್ ಒಂದು ಚೆನ್ನಾಗಿ ಆಡ್ತಾ ಇದ್ರು, ಇಲ್ಲ ಅಂತ ಅಲ್ಲ. ಸೊ ಕ್ಯಾಪ್ಟನ್ ಆದರು, ಕಡೆ ಕ್ಯಾಪ್ಟನ್ ಆದರು, ಅದೆಲ್ಲ ಓಕೆ. ಬಟ್ ಕಲರ್ಸ್ ಕನ್ನಡಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಧ್ರುವಂತ್ ಅವರು ಮತ್ತು ಅಶ್ವಿನಿ ಅವರನ್ನು ಇಟ್ಕೊಂಡು ಕರ್ನಾಟಕದ ಜನರ ಜೊತೆ ಆಟ ಆಡಬೇಡಿ ಪ್ಲೀಸ್. ಇದು ಲಾಸ್ಟ್ ರಿಕ್ವೆಸ್ಟ್ ನಂದು. ಅನ್ನೋದಕ್ಕಿಂತನೂ ಇದು ನಿಮಗೆ ಓಪನ್ ಆಗಿ ನಾವು ಹೇಳ್ತಾ ಇರೋದು. ಕರ್ನಾಟಕದ ಜನರು ನಿಜವಾಗ್ಲೂ ನೀವು ಏನು ಮಾಡಿದರೂ ನಡೀತದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಬೇಡಿ ಪ್ಲೀಸ್.